ನಗರದಲ್ಲಿ ಪುಂಡ ಪೋಖರಿಗಳ ಅಬ್ಬರ ಜಾಸ್ತಿ ಆಗ್ಬಿಟ್ಟಿದೆ. ಕೈಯಲ್ಲಿ ಕೆಲಸ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಆವಾಜ್ ಹಾಕೊಂಡು ದುಡ್ಡು ಕಿತ್ತುಕೊಳ್ಳುವವರಿಗೇನು ಕಡಿಮೆ ಇಲ್ಲ. ಹೀಗೆ ಪುಂಡಾಟ ಮಾಡಿಕೊಂಡು ಓಡಾಡ್ತಾ ಇದ್ದ ಗ್ಯಾಂಗ್ ಒಂದು ಹಣಕ್ಕಾಗಿ ಭೀಕರ ಹತ್ಯೆಗೈದಿರುವ ಘಟನೆ ನಡೆದಿದೆ. ರಾಮಮೂರ್ತಿ ನಗರದಲ್ಲಿ ಹೆಚ್ಚಾಯಿತು ಪುಂಡರ ಹಾವಳಿ. ನಡು ರಸ್ತೆಯಲ್ಲೇ ಯುವಕನ ಕೊಚ್ಚಿ ಕೊಲೆಗೈದ ಪಾಪಿಗಳು. ಈ ದೃಶ್ಯ ನೋಡಿದ್ರೆ ಎಂಥವರಿಗಾದ್ರೂ ನಿಜಕ್ಕೂ ಎದೆ ಜಲ್ಲೆನ್ನುತ್ತೆ. ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ಯುವಕನನ್ನ ಮನಸ್ಸು ಇಚ್ಛೆ ಥಳಿಸಿ ಹತ್ಯೆಗೈದಿದ್ದಾನೆ. ಅದೇನ್ ದ್ವೇಷವಿತ್ತೋ ಅದ್ಯಾವ ಕೋಪವಿತ್ತೋ ಗೊತ್ತಿಲ್ಲ. ರಾಡ್ನಿಂದ ಹೊಡೆದಿರುವ ರಭಸಕ್ಕೆ ಸತ್ತು ಬಿದ್ದಿದ್ರೂ ಬಿಡದೆ ಯುವಕನನ್ನ ಕೊಚ್ಚಿ ಕೊಚ್ಚಿ ಕೊಲೆಗೈದಿರುವ ಘಟನೆ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಈ ಫೋಟೋದಲ್ಲಿರುವ ಈತ ಕಿರಣ್, ವಯಸ್ಸಿನ್ನು 25. ಆಟೋ ಓಡಿಸ್ಕೊಂಡು ಬದುಕಿನ ಬಂಡಿ ತಳ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಕೆಲಸ ಮಾಡೋದನ್ನ ನಿಲ್ಲಿಸಿ ಪುಂಡ ಪೋಖರಿಗಳ ಸಹವಾಸ ಬೆಳೆಸಿದ್ದ. ಕಂಡವರ ಬಳಿ ಹಣ ಕೇಳಿ ಕುಡಿದು ಇಸ್ಪೀಟಾಡ್ತಿದ್ದ. ಸ್ನೇಹಿತರ ಜೊತೆ ಚೆನ್ನಾಗೇ ಇದ್ದ ಈತನ ಸಾವಿಗೆ ಸ್ನೇಹಿತರೇ ಕಾರಣವಾಗಿದ್ದಾರೆ. ಸ್ನೇಹಿತನ ಪ್ರಾಣ ತೆಗೆದ ಗೆಳೆಯರು. ಕೆಲಸ ಬಿಟ್ಟಿದ್ದ ಕಿರಣ್ ಏರಿಯಾದಲ್ಲಿ ಕೆಲವರ ಸಹವಾಸ ಮಾಡಿದ್ದ. ಎಣ್ಣೆ ಕುಡಿದು ಆಗಾಗ ಕಿರಿಕ್ ಮಾಡಿಕೊಂಡು 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ನಿನ್ನೆ ತಡರಾತ್ರಿಯೂ ಗಲಾಟೆ ಮಾಡಿಕೊಂಡಿದ್ದವ ಸ್ನೇಹಿತರ ಜೊತೆ ಇಸ್ಪೀಟ್ ಆಟಕ್ಕೆ ಇಳಿದಿದ್ದ. ರಾತ್ರಿಯಿಡೀ ಇಸ್ಪೀಟ್ ಆಡಿರೋ ಸ್ನೇಹಿತರ ನಡುವೆ ಕಿರಿಕಾಗಿದೆ. ಹಣ ನೀಡುವಂತೆ ಕಿರಣ್ಗೆ ಸ್ನೇಹಿತರು ದುಂಬಾಲು ಬಿದ್ದಿದ್ದಾರೆ. ಅದೇನಾಯ್ತೋ ಕಾಣೆ, ಕಿರಣ್ ಆ ಜಾಗದಿಂದ ಎದ್ದು ಬಂದಿದ್ದಾನೆ. ಆಟೋದಲ್ಲಿ ಫಾಲೋ ಮಾಡಿಕೊಂಡು ಬಂದ ಆರೋಪಿಗಳು ನಡು ರಸ್ತೆಯಲ್ಲಿ ಕಿರಣ್ನ ಕೊಲೆ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಸುಮಾರು 7 ಗಂಟೆಗೆ ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಲಕ್ಷ್ಮಿ ಅಂತಕ್ಕಂಥವ್ರು ಬಂದು ಒಂದು ದೂರನ್ನು ನೀಡಿದ್ದಾರೆ. ಆ ದೂರನ್ನು ಪಡ್ಕೊಂಡ್ಬಿಟ್ಟು ನಮ್ಮಲ್ಲಿ 198/26 ಕ್ರೈಮ್ ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ 103 ಸಬ್ಸೆಕ್ಷನ್ 1, 3 and 5 ಆಫ್ BNS ಅಂದರೆ ಮುಂಚೆ ಏನು 302 ಅಂತ ಕರಿತಾ ಇದ್ವಿ, ಅದು ಪ್ರಕರಣ ದಾಖಲಾಗಿದೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೆಳಗಿನ ಜಾವ ಒಂದು ಹೊಯ್ಸಳಕ್ಕೆ ನಮಗೆ ಮಾಹಿತಿ ಬರುತ್ತೆ, ಈ ಥರ ಯಾರ್ದು ಒಂದು ಮರ್ಡರ್ ಆಗಿದೆ ಅಂತೇಳಿ. ಸೊ ಸ್ಥಳಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಟೀಮು, ಸೋಕೋ ಟೀಮು ಮತ್ತು ಸೀನಿಯರ್ ಆಫೀಸರ್ಸ್ ಎಲ್ಲ ಹೋಗಿ ನಾವು ವಿಸಿಟ್ ಮಾಡ್ತಿದ್ವಿ. ಅಲ್ಲಿ ಈ ದೂರಿನ ಮೇರೆಗೆ ಏನು ಕಂಪ್ಲೇಂಟನ್ನು ತೊಗೊಂಡು ನಾವು FIR ಮಾಡಿದ್ದೀವಿ. ಅದರಲ್ಲಿ ಕಿರಣ್ ಅಂತಕ್ಕಂಥವ್ರು ವಿಕ್ಟಿಮ್ ಅಂತ ನಮಗೆ ಕಂಡು ಬರುತ್ತೆ. ಅವರು ಸುಮಾರು 27 ವರ್ಷ, ನಮ್ಮ ಕಲ್ಕೆರೆ ಮೇನ್ ರೋಡ್ ಇದೆ, ಅಲ್ಲಿ ಬೋವಿ ಕಾಲನಿ ಇದೆ, ಅಲ್ಲಿ ಇರ್ತಕ್ಕಂಥವ್ರು. ಸೊ ಅವರು ಅವ್ರ ತಾಯಿ ವಾಸಿಸ್ತಾ ಇದ್ರು ಒಂದು ಬಾಡಿಗೆ ಮನೆಯಲ್ಲಿ. ಇವರು ಮುಂಚೆ ಮನೆ ಶಿಫ್ಟಿಂಗ್ ಕೆಲಸ ಮಾಡ್ತಾಯಿದ್ರು, ಇತ್ತೀಚೆಗೆ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಇವ್ರದ್ದು ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಒಂದು 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಯಾರು ಇದು ಮರ್ಡರ್ ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೈಗೊಂಡಾಗ ಅಲ್ಲಿ ಇರ್ತಕ್ಕಂಥ ಐ ವಿಟ್ನೆಸಸ್ಸು ಮತ್ತು ದೊರೆತಿರ್ತಕ್ಕಂಥ ಕೆಲವೊಂದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮತ್ತು ಕಂಪ್ಲೇಂಟ್ ಯಾರು ಲಕ್ಷ್ಮಿ ಅವರು ಹೇಳ್ತಾರೆ ಅದು ಅವ್ರದ್ದು ಕಂಪ್ಲೇಂಟ್ ಆಧಾರದ ಮೇಲೆ ಇಬ್ಬರು ಮರ್ಡರ್ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಆಟೋದಲ್ಲಿ ಬಂದು ಸುಮಾರು 4ರಿಂದ 5 ಗಂಟೆ, ಬೆಳಗಿನ ಜಾವ 4ರಿಂದ 5 ಗಂಟೆ ಮಧ್ಯದಲ್ಲಿ ಆಟೋದಲ್ಲಿ ಬಂದು ಅವ್ರಿಗೆ ಈ ಜಾಕ್ ರಾಡ್ ಏನಿರುತ್ತೆ, ಆಟೋದ ಜಾಕ್ ರಾಡ್ ಏನಿರುತ್ತೆ, ಜಾಕ್ ಲಿವರ್ ಅಂತ ಏನು ಹೇಳ್ತೀವಿ, ಅದರಿಂದ ಅವರಿಗೆ ಹೊಡೆದ್ಬಿಟ್ಟು ಒಂದು ಮರ್ಡರ್ ಮಾಡಿದ್ದಾರೆ. ಕಿರಣ್ನನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಸಂಬಂಧ ಸ್ಥಳೀಯರೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು 2 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕೃತ್ಯಕ್ಕೆ ಬಳಸಿದ್ದ ಆಟೋವನ್ನ ಸೀಸ್ ಮಾಡಿದ್ದಾರೆ. ಆರೋಪಿ A1 ಬಂದ್ಬಿಟ್ಟು ಯುವರಾಜ್ ಅಂತ, ಅವರು ಸಹಿತ ಬೋವಿ ಕಾಲನಿಯವರೇ. ಮತ್ತು ಇನ್ನೊಬ್ಬರು ಗಂಗರಾಜು ಅಂತೇಳಿ, ಅವರು ಬೋವಿ ಕಾಲನಿಯವರೇ. ಮತ್ತು ಯಾರು ಇದ್ದರೂ ಇದ್ರ ಬಗ್ಗೆ ಮತ್ತೆ ಬೇರೆ ಆ್ಯಂಗಲಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಬೇರೆದವ್ರದ್ದು ಏನಾದರೂ ರೋಲ್ ಇದೆನಾ ಅಂತ. ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನಂದರೆ, ಇವರೆಲ್ಲ ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥ ಹುಡುಗರು. ಇದು ಯಾರು ಮರ್ಡರ್ ಆಗಿದೆ ಅವರು ಇತ್ತೀಚೆಗೆ ಯಾವುದೋ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಸ್ವಲ್ಪ ಡ್ರಿಂಕ್ಸನ್ನೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ
ಆಮೇಲೆ ಅಕ್ಕಪಕ್ಕ ಮನೆಯವ್ರ ಹತ್ರ ಮತ್ತು ಈ ಫ್ರೆಂಡ್ಸ್ ಅವ್ರ ಹತ್ರ ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡಿಗಾಗಿ ಅವಾಗ ಬೇಡಿಕೆ ಇಡ್ತಾ ಇದ್ರು. ಮತ್ತು ಇವ್ರು ಯಾರು ಮರ್ಡರ್ ಮಾಡಿದ್ದಾರೆ ಅವ್ರಿಗೂ ಸಹಿತ ನಿನ್ನೆ ಬೆಳಗಿನ ಜಾವ ಅವರಿಗೆ ದುಡ್ಡಿಗಾಗಿ ಅವ್ರಿಗೆ ಬಿಡಿಸಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಇದೆ. ಅದು ನಾವು ತನಿಖೆಯಲ್ಲಿ ಅದನ್ನು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಸೊ ಈ ಮೇಲ್ನೋಟಕ್ಕೆ ಅದು ಹಣಕಾಸಿನ ವಿಚಾರ, ದುಡ್ಡು ಕೇಳೋದಕ್ಕೋಸ್ಕರ ಅವರು ಪೀಡಿಸ್ತಾ ಇದ್ರು. ಅದಕ್ಕೆ ಅವರು ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ವಲ್ಗರಾಗಿ ಬೈದಿದ್ದಕ್ಕೆ ಅವರು ಕೋಪ ಮಾಡಿಕೊಂಡು ಹೊಡೆದಿದ್ದಾರೆ. 25ರ ಆಸುಪಾಸಿನ ವಯಸ್ಸಿನಲ್ಲಿ ದುಡಿದು ತಾಯಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ತಿದ್ದ ಯುವಕ ದುಶ್ಚಟಕ್ಕೆ ಬಿದ್ದು ಬಲಿಯಾಗಿದ್ದಾನೆ. ಮಗನನ್ನೇ ನಂಬಿದ್ದ ತಾಯಿ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ತಂದೆ ತಾಯಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗಾಗಿ ಜೀವನವನ್ನ ಮುಡಿಪಾಗಿಟ್ಟಿರ್ತಾರೆ. ಆದರೆ ಮಕ್ಕಳು ಅಡ್ಡದಾರಿ ಹಿಡಿದು ಹೆತ್ತವರ ಹೊಟ್ಟೆ ಹುರಿಸೋ ಕೆಲಸ ಮಾಡ್ತಾರೆ. ಇಂಥ ಮಕ್ಕಳಿಂದ ಯಾವುದೇ ಪೋಷಕರಿಗಾಗ್ಲಿ ಕಣ್ಣೀರು ಕಟ್ಟಿಟ್ಟ ಬುತ್ತಿ.